ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರ್. ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಸನ್ನಿಧಿ ಶಿಕ್ಷಣ ಹಾಗೂ ಜನಸೇವಾ ಸಂಸ್ಥೆ ಸ್ಥಾಯಿ ಸನ್ನಿಧಿ ಯೋಗ ವಿದ್ಯಾ ಕೇಂದ್ರದಲ್ಲಿ ವಿಶೇಷ ಋಷಿ ಪ್ರಣೀತ ರಾಜ್ಯ ವಿದ್ಯೆಗಳ ತರಬೇತಿ ಕೇಂದ್ರ ಪ್ರಾರಂಭವಾಗಿದೆ. ಇದರಲ್ಲಿ ವಿಶೇಷವಾಗಿ ಗಾಂಧಾರಿ ಯೋಗ ವಿದ್ಯೆಯನ್ನು ತರಬೇತಿ ನೀಡುತ್ತಿದ್ದಾರೆ. ಇದು ಸರಿಸುಮಾರು 6 ರಿಂದ 16 ವರ್ಷದ ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ. ಈ ಗಾಂಧಾರಿಯ ಯೋಗ ವಿದ್ಯೆಯಿಂದ ಮಕ್ಕಳಿಗೆ ಬುದ್ಧಿ ಚುರುಕಾಗುತ್ತದೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಸಹಕರಿಸುತ್ತದೆ ಎಂದು ತರಬೇತಿ ನೀಡುತ್ತಿರುವ ಶಿಕ್ಷಕರು ಹೇಳಿದ್ದಾರೆ. ಈ ಗಾಂಧಾರಿ ವಿದ್ಯೆ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಲು ಇಚ್ಛಿಸುವವರು ಈ ವಿಳಾಸಕ್ಕೆ ಸಂಪರ್ಕಿಸಬಹುದು. ಕುಂಚನೂರು ರೋಡ್, ಸರಸ್ವತಿ ನಗರ, ನಿಯರ್ ಗಾರ್ಡನ್, ಜಮಖಂಡಿ. ಮೊಬೈಲ್ ಸಂಖ್ಯೆ 9482456129. ಈ ವಿಳಾಸಕ್ಕೆ ಸಂಪರ್ಕಿಸಬಹುದಾಗಿದೆ. ಈಗ ನಮ್ಮ ಜೊತೆ ಅನುಷ್ಕಾ ವಿದ್ಯಾರ್ಥಿಗಳೇ, ಗಾಂಧಾರಿ ವಿದ್ಯೆ ಕಲಿತಂತ ತರಬೇತಿ ಕಲಿತಂತ ವಿದ್ಯಾರ್ಥಿನಿ. ನೋಡೋಣ, ಸ್ವಲ್ಪ ಇದು ಮಾಡೋಣ, ಪ್ರಶ್ನೆಗಳಿಗೆ ಕೇಳೋಣ. ಅನುಷ್ಕಾ, ನನ್ನ ಹತ್ರ ಒಂದು ಬುಕ್ ಇದೆ. ಯಾವ ಬುಕ್ ಇದೆ ಅಂತ ಹೇಳ್ತೀಯ? ಬುಕ್ಕಿನ ಹೆಸರು? ಕಲರ್ ದ ಲ್ಯಾಕ್. ಕನ್ನಡದಲ್ಲಿ ಹೇಳೋದ? ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ. ಕರೆಕ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಅನುಷ್ಕಾ. ನನ್ನ ಹತ್ರ ಬಾಲ್ ಇವೆ. ಎಷ್ಟು ಬಾಲ್ ಇವೆ? ಇದು ಬಣ್ಣಗಳನ್ನ 2 ಬಾಲ್. ಗ್ರೀನ್ ಆ್ಯಂಡ್ ಯೆಲ್ಲೋ. ಓಕೆನಾ? ವೆರಿ ಗುಡ್. ಅನುಷ್ಕಾ, ಬೋರ್ಡ್ ಮೇಲೆ ಬರ್ತೀಯಾ? ಅನುಷ್ಕಾ ತಂದು ಕಟ್ಟಿದೆ. ಈಗ ನಾ ಹೇಳ್ತಾನ ಬರೀತಾನಂತೆ. ನಿನ್ನ ಹೆಸರು ಬರೀ ಮೊದಲು. ನನ್ನ ಹೆಸರು ಬರೀ. ಅನುಷ್ಕಾ ಪ್ರಕಾಶ್. ಕಾಡದೇವರ ಮಠ. ಅನುಷ್ಕಾ ಪ್ರಕಾಶ್ ಕಾಡದೇವರ. ಸರಿಯಾಗಿದೆ. ಅನುಷ್ಕಾ, ನಮ್ಮ ರಾಜ್ಯ ಯಾವುದು? ನಮ್ಮ ರಾಜ್ಯ ಕರ್ನಾಟಕ. ಬರೀ ನೋಡೋಣ. ನಮ್ಮ ಕರ್ನಾಟಕದ ಹೆಸರನ್ನ ಬರ್ತಿದ್ದಾರೆ. ಅನುಷ್ಕಾ, ಇದು ಗಾಂಧಾರಿ ವಿದ್ಯೆ ಪ್ರಭಾವ, ಕರ್ನಾಟಕ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಾವೀಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿಲಿದ್ದೀವಿ. ಇಲ್ಲೊಂದು ವಿಶೇಷವಾದಂತಹ ತರಬೇತಿ ಕೇಂದ್ರ ಇದೆ. ಅದು ಯಾವ ತರಬೇತಿ ಅಂತ ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆ ತರಬೇತಿ ಕೇಂದ್ರದ ಗುರುಗಳು. ಅವ್ರನ್ನ ಮಾತಾಡ್ಸೋಣ ಈಗ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ. ಇದು ಯಾವ ತರಬೇತಿ ಕೇಂದ್ರ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಸರ್, ಇದು ಸನ್ನಿಧಿ ಶಿಕ್ಷಣ ಹಾಗೂ ಜನಸೇವಾ ಸಂಸ್ಥೆ ವತಿಯಿಂದ ಸಾಯಿ ಸನ್ನಿಧಿ ಯೋಗ ವಿದ್ಯಾ ಕೇಂದ್ರ ಜಮಖಂಡಿ ಅಂತ. ನಮ್ಮಲ್ಲಿ ಈ ಗಾಂಧಾರಿ ವಿದ್ಯೆ ತರಬೇತಿಯನ್ನ ಪ್ರಾರಂಭ ಮಾಡಿದ್ದೀವಿ ಈ ವರ್ಷದಿಂದ. ಇದ್ರ ಹೆಸರು ಏನಾದ್ರು ಸರ್? ಯಾವ ವಿದ್ಯೆ ಇದು? ಗಾಂಧಾರಿ ವಿದ್ಯೆ. ಗಾಂಧಾರಿ ವಿದ್ಯೆ. ಗಾಂಧಾರಿ ವಿದ್ಯೆ. ಸರ್, ಗಾಂಧಾರಿ ವಿದ್ಯೆ ಅಂದ್ರೆ ಏನಾದ್ರು ನಿಮ್ಗೆ ಸ್ವಲ್ಪ ಗೊತ್ತಾ? ಅದ್ರ ಬಗ್ಗೆ ಹೇಳ್ತೀರಾ? ಗಾಂಧಾರಿ ವಿದ್ಯೆ ಅಂದ್ರೆ ಇದು ಆಕ್ಚುಲಿ ಸಂಜಯ ವಿದ್ಯೆ ಅಂತ. ಮಹಾಭಾರತದಲ್ಲಿ ಸಂಜಯ ಮಹಾಭಾರತ ಯುದ್ಧವನ್ನು ನೋಡಿ ಧೃತರಾಷ್ಟ್ರನಿಗೆ ಹೇಳ್ತಿರ್ತಾನೆ. ಆ ಒಂದು ವಿದ್ಯೆ ಇದು. ಆಕ್ಚುಲಿ ಜನಸಾಮಾನ್ಯರಿಗೆ ಅದರ ಬಗ್ಗೆ ಗೊತ್ತಾಗಲಿ. ಈ ಗಾಂಧಾರಿ ಅಂದ್ರೆ ಏನು, ಕಣ್ಣು ಕಟ್ಕೊಂಡು ಇರ್ತಾರೆ, ಅದು ಗಾಂಧಾರಿ. ಓಕೆ ಸರ್. ಆ ಒಂದು ಜನಸಾಮಾನ್ಯರಿಗೆ ಗೊತ್ತಾಗಲಿ ಅಂತ ಹೇಳಿ ನಮ್ಮ ಗುರುಗಳು, ಯರಿಸ್ವಾಮಿ ಗುರುಗಳು ಇದನ್ನ ಡಿಸೈನ್ ಮಾಡಿ ಅದಕ್ಕೆ ಗಾಂಧಾರಿ ವಿದ್ಯೆ ಅಂತ ಹೆಸರು ಕೊಟ್ಟಿದ್ದಾರೆ. ವಿದ್ಯೆಯಲ್ಲಿ ಏನೇನು ಹೇಳ್ಕೊಡ್ತಾರೆ ಸರ್ ಮಕ್ಕಳಿಗೆ? ನಮ್ಮದು ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ. ಹಾ ಸರ್. ಮಕ್ಕಳಿಗೆ ವಾಕಿಂಗ್ ಮಾಡಿಸ್ತೀವಿ. ಎಕ್ಸರ್ಸೈಸ್, ಆಮೇಲೆ ಪ್ರಾಣಾಯಾಮ, ಯೋಗ. ಇದಾದ್ಮೇಲೆ ಅವ್ರಿಗೆ ಉಪಹಾರಕ್ಕೆ ಟೈಮ್ ಇರುತ್ತೆ. 2 ಗಂಟೆ ಸ್ನಾನ, ಉಪಹಾರ. ಆದ ನಂತರ ಮತ್ತೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಫುಲ್ ಡೇ ಬೆಳಗ್ಗೆ 5:30 ಸಾಯಂಕಾಲ 6:30 ಇರುತ್ತೆ. ಮಧ್ಯಾಹ್ನ 2 ಗಂಟೆ ಊಟಕ್ಕೆ ಟೈಮ್ ಇರುತ್ತೆ. ಆಮೇಲೆ ನಾವಿಲ್ಲಿ ಬೇರೆ ಬೇರೆ ಆಕ್ಟಿವಿಟಿ ಮಾಡಿರ್ತೀವಿ. ಧ್ಯಾನ ಮಾಡಿಸ್ತೀವಿ. ಆಮೇಲೆ ಮಕ್ಕಳಿಗೆ ಹಾಡು, ನೃತ್ಯ, ಇವೆಲ್ಲ ಬೇರೆ ಬೇರೆ ಅವ್ರಿಗೆ ಬೋರ್ ಆಗ್ಬಾರ್ದು
ಆಕ್ಟಿವ್ ಆಗಿರ್ಬೇಕು. ಅಂದ್ರೆ ಈ ವಿದ್ಯೆ ಜೊತೆ ಸ್ವಲ್ಪ ಆಕ್ಟಿವ್ ಆಗುವಂತ ವಿದ್ಯೆಗಳು ನೀವು ಹೇಳ್ಕೊಡ್ತೀರಾ ಅಂತ. ಓಕೆ. ಮೇನ್ ನಮ್ಗೆ ಇದ್ದಿದ್ದ ಪ್ರಾಣಾಯಾಮ, ಯೋಗ, ಎಕ್ಸಸೈಸ್. ನೀವು ಹೇಳಿದ್ರಿ ಇದು ಗಾಂಧಾರಿ ವಿದ್ಯೆ ಅಂತ. ಸರ್ ಇದಕ್ಕೆ ವಯಸ್ಸಿನ ಇತಿಮಿತಿ ಏನಾದರೂ ಇದೆಯಾ? ಇದೆ ಸರ್. ಕನಿಷ್ಠ 6 ವರ್ಷ, ಗರಿಷ್ಠ 16 ವರ್ಷ. 6 ರಿಂದ 16 ವರ್ಷ ವರ್ಷದ ಒಳಗಡೆ ಮಕ್ಕಳು ಕಲಿಬಹುದು. ಹಾ ಸರ್, 16 ವರ್ಷ ದಾಟಿದ ನಂತರ ಕಲಿಬಹುದಾ? ಕಲಿಬಹುದು, ಸ್ವಲ್ಪ ಲೇಟ್ ಆಗುತ್ತೆ. ಕಲಿಬಹುದು. ಹಾ. ಆಮೇಲೆ ಸರ್, ಇದರಿಂದ ಈ ಮಕ್ಕಳಿಗೆ ಏನೇನು ಉಪಯೋಗಗಳು ಸ್ವಲ್ಪ ಹೇಳ್ತೀರಾ? ಮಕ್ಕಳಿಗೆ ಮೊದಲು ಹಠಮಾರಿತನ ಹ್ಮ್ ಕಡಿಮೆ ಆಗುತ್ತೆ, ಸಿಟ್ಟು, ಹ್ಮ್ ಆಮೇಲೆ ಬುದ್ಧಿ ಚುರುಕಾಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಹ್ಮ್ ಹವ್ಯಾಸಗಳು ಚೇಂಜ್ ಆಗ್ತವೆ. ಹ್ಮ್ ಮೊಬೈಲ್ ನೋಡೋದು, ಟಿವಿ ನೋಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತವೆ. ಹ್ಮ್ ಸರ್, ಇದು ಹೇಳಿದ್ರಲ್ಲ ಗಾಂಧಾರಿ ವಿದ್ಯೆ, ಇದಕ್ಕೇನಾದ್ರೂ ಇಂತಿಷ್ಟು ದಿನಗಳು ಅಂತ ಏನಾದ್ರೂ ಇದೆಯಾ? ಇದೆ ಸರ್. ನಮ್ಮಲ್ಲಿ ಫಸ್ಟ್ ಲೆವೆಲ್ ಆಮೇಲೆ ಸೆಕೆಂಡ್ ಲೆವೆಲ್ ಎರಡು ಬರ್ತವೆ, 2 ಸ್ಟೇಜ್ ಬರ್ತವೆ. ಒಂದು 7 ದಿವಸ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ 7 ದಿವಸ, ಟೋಟಲ್ 14 ದಿವಸ. 14 ದಿವಸ ಮಿನಿಮಮ್ ಕಲಿತಾರೆ. ಕೆಲವೊಬ್ಬರು ಲೇಟ್ ಆಗ್ಬಹುದು ಅಷ್ಟೇ. ಸರ್, ಈ ವಿದ್ಯೆ ಕಲಿಬೇಕಾದ್ರೆ ಇದಕ್ಕೆ ಫೀಸ್ ಏನಾದ್ರು ಕಟ್ಟಬೇಕಾ? ಫೀಸ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀವಿ ಸರ್. ಓಕೆ. ಅಂದ್ರೆ ನಮ್ಮಲ್ಲಿ ಇಲ್ಲೇ ಇರ್ಬೇಕು, ಅವರು ಇರ್ಬೇಕಾಗತ್ತೆ. 7 ದಿವಸ ಇದ್ರು, 7 ದಿವಸ 14 ದಿವಸ ಇಲ್ಲೇ ಇರ್ಬೇಕು. ಅವ್ರಿಗೆ ಊಟ ವ್ಯವಸ್ಥೆ ಇರ್ಲಿಕ್ಕೆ ಎಲ್ಲ ಇಲ್ಲೇ ಇರುತ್ತೆ. ಮತ್ತೆ ಬೇರೆ ಕಡೆ, ಬೇರೆ ಊರಲ್ಲಿ ಈಗ ನಾವು ಪ್ರಾರಂಭ ಮಾಡಿದ್ದು ಜಮಖಂಡಿಯಲ್ಲಿ ಅಷ್ಟೇ ಈ ಸಾರಿ. ಬೇರೆ ಬೇರೆ ಕಡೆ ಇವಾಗ ಅತನಿ, ನೆಕ್ಸ್ಟ್ ಟೈಮ್ ಅತನಿ, ಬಾಗಲಕೋಟೆ, ಬಿಜಾಪುರ, ಬೈಲಹೊಂಗಲ, ಗೋಕಾಕ್ ಈ ಕಡೆ ಎಲ್ಲ ಪ್ರಾರಂಭ ಮಾಡ್ಬೇಕನ್ನೋ ಆಸಕ್ತಿ ಇದೆ. ಬೇರೆ ಯಾವ ಊರವರು ಮಿನಿಮಮ್ ಒಂದು 20 ಜನ ಸ್ಟೂಡೆಂಟ್ ಆದ್ರೆ ನಾವು ಅಲ್ಲೇ ಹೋಗಿ ಅವ್ರ ವ್ಯವಸ್ಥೆ ಮಾಡಿದ್ರೆ ಅಲ್ಲೇ ಹೋಗಿ ತರಬೇತಿ ಕೊಡೋದಕ್ಕೆ ನಾವು ತಯಾರಿ ಮಾಡ್ಕೊಂಡಿದೀವಿ. ಆಮೇಲೆ ಒಂದು 5 ಜನ ಇದೀವಿ ನಾವು, 6 ಜನ ಇದ್ದೀವಿ. ಅಂದ್ರೆ ತರಬೇತಿ ಹೇಳುವಂತ ಗುರುಗಳು, ಶಿಕ್ಷಕರು 6 ಜನ ಟೀಮ್. 6 ಜನ ಟೀಮ್ ಇದೆ. ಹಾ, ಓಕೆ ಸರ್. ಈಗ ನಿಮಗೆ ಇಲ್ಲಿ ಕಲಿಯುವಂತ ಆಸಕ್ತಿ ಇದ್ದಂತ ಮಕ್ಕಳು ಬರ್ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಯಾವ ತರ ಮಾಡ್ಬೇಕಂತ ಸ್ವಲ್ಪ ಹೇಳಿ ಸರ್. ಮೊಬೈಲ್ಗೆ ಮೊಬೈಲ್ ನಂಬರ್ ಬಂದ್ಬಿಟ್ಟು 9482456129 ಸರ್. ಇನ್ನೊಮ್ಮೆ ಹೇಳಿ ಸರ್. 9482456129 ಈ ನಂಬರ್ಗೆ ಕಾಲ್ ಮಾಡಿದ್ರು ವಿಚಾರಣೆ ಮಾಡಬಹುದು. ಇಲ್ಲ ವಾಟ್ಸಪ್ಗೆ ತಮ್ಮ ಹೆಸರು, ಮೊಬೈಲ್ ನಂಬರ್ ಹಾಕಿದ್ರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ನಮ್ಮ ಸಿಬ್ಬಂದಿಯವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್, ಜಮಖಂಡಿಯಲ್ಲಿ ಬಂದು ಇಲ್ಲಿ ಏನಾದ್ರು ಅಡ್ರೆಸ್ ಏನಾದ್ರು ಇದೆಯಾ ಸರ್? ನಮ್ದು ಇಲ್ಲಿ ಜಮಖಂಡಿಯಲ್ಲಿ ಕುಂಚನೂರು ರೋಡ್ ಸರ್, ಕುಂಚನೂರು ರೋಡ್ಗೆ ಬರುತ್ತೆ. ಡಾಲರ್ಸ್ ಕಾಲನಿ ಅಥವಾ ಸರಸ್ವತಿ ನಗರ, ನಿಯರ್ ಗಾರ್ಡನ್, ಡಾಲರ್ಸ್ ಕಾಲನಿ ಗಾರ್ಡನ್, ಜಮಖಂಡಿ.